ತುಂಬ ಬಟ್ಟೆ ಇದೆ, ಬೇಗ ಬೇಗ ಸ್ಟಿಚ್ ಮಾಡಿದ್ರೆ ಮುಗ್ದೋಗುತ್ತೆ. ಒಳಗಡೆ ಇಟ್ಟಿದ್ದೀನಿ, ಎಲ್ಲ ತಗೊಬರ್ತೀನಿ. ಅಯ್ಯೋ ದೇವ್ರಿ, ಇವ್ರು ಯಾಕಪ್ಪ ಬಂದರು ಈ ಕಡೆಗೆ? ಮೊನ್ನೆನೇ ಸಿಕ್ಕಿದಾಗ ತುಂಬ ತಲೆ ತಿಂದ್ಬಿಟ್ಟಿದ್ರು. ಓ ಗಾಡ್. ತೇರಿ ಮೇರಿ ಅಕ್ಕಾರ, ಹಂಗ್ಯಾಕೆ ಬಾಯ್ ತೆಗ್ದಿರಿ? ನನ್ನ ಹೆಸರು ತೇರಿ ಮೇರಿ ಅಲ್ಲ, ಓನ್ಲಿ ಮೇರಿ. ಬಿಡ್ರಿ, ತೇರರಾಗಲಿ ಮೇರರಾಗಲಿ ಆಟ ಅನ್ನಕತ್ತೀವಿಲ್ಲ, ಮುಗೀತು. ಅಂದಂಗೆ ಏನು ಈ ಕಡೆ ಬಂದಿರೋದು ನೋಡಿ ಕಾಣವಲ್ದನ್ರಿ ಅಕ್ಕ, ಕೈಯ ಜಪ್ಪರ ಪೈಸಾ ಹಿಡ್ಕೊಂಡು ಬಂದೀವಿ, ಮತ್ತು ಈ ಕಡೆ ಬಂದಿರೋದು ಅಂತೀರಿ. ಹೌದಾ, ಬನ್ನಿ ಬನ್ನಿ ಬನ್ನಿ, ಏನು ಬರ್ರಿ ಬೇರೆ ಅನ್ನೋದು ಬಂದೀವಿ, ನಿಮ್ಮ ಕಡೆನ ಬರ್ಬೇಕಂತಾನೆ ಬಂದೀವಿ, ಮತ್ತೆ ಬನ್ನಿ ಬನ್ನಿ ಅಂದ್ರೆ ಇತ್ತು ಕರೆ ಅಕ್ಕ. ನಾನು ಜಂಪರ್ ಇದು ಟಿಪ್ ಟಾಪ್ ಅರ್ಬಿದೈತಿ. ಎಷ್ಟು ಓದ್ತಿರಿ ಯಾಕಂದ್ರೆ ಹೊಲಿಯಾಕ ನೀವು? ಅಂದರೆ ಇದು ನಾರ್ಮಲ್ ಆಗಿ ಹೊಲಿಯೋದಾ? ಒಳಗಡೆ ಲೈನಿಂಗ್ ಎಲ್ಲ ಹಾಕಲ್ವಾ? ಈ ಲೈನಿಂಗ್ ಗೀನಿಂಗ್ ಅಂದ್ರೆ ಏನು ರೀ? ಅದಕ್ಕೆ ನೋಡಿ ನಿನಗೆ ಆಯ್ತವ ಬರ್ರ ಅನ್ನೋದು. ಲೈನಿಂಗ್ ಗೀನಿಂಗ್ ಅಂದ್ರೆ ಒಳಗಿನ ಅಸ್ತರ ಇರ್ಬೇಕು, ಹೌದಿಲ್ರಿ ಅಕ್ಕ? ಹಾಂ, ಒಳಗಡೆ ಒಂದು ಬಟ್ಟೆ ಹಾಕ್ಬಿಟ್ಟು ಹೊಲಿತೀವಲ್ಲ ಅದಕ್ಕೆ ಹೇಳೋದು. ಹಾಂ, ಆ ಸಾದಾ ಜಂಪರ್ ಕರಿಯಾಕ್ರಿ. ಟಿಪ್ ಟಾಪ್ ಅರ್ಬಿನ ಐತಿ, ಇದು 200 ರೂಪಾಯಿ ಕೊಡ್ತೀನಿ, ಮತ್ತೆ ಅದನ್ನೇ ಹಾಕೋದು. ಆಯಿತು ತಗೊಳ್ಳಿ. ಇದಕ್ಕೆ ಪೈಪಿಂಗ್ ಮಾಡಿಬಿಟ್ಟು ನೀಟಾಗಿ ಹೊಲಿದ್ಬಿಟ್ಟು ಕೊಡ್ತೀನಿ. ಪೈಪಿಂಗು ಅಂಥವೇನು ಬೇಡ್ರಿವಾ, ಚೆನ್ನಾಗಿ ಹೊಲಿರು ಒಟ್ಟೆ. ಈಗ ಹಾಕೊಂಡೇನ್ರಲ್ಲ, ಈ ಅಳತಿ ಹೊಲಿದ್ರೆ ಸಾಕು ನೋಡಮ್ಮ. ಅದ್ರೊಳಗೆ ಅಳತಿ ಜಂಪರ್ ಒಂದು ಇಟ್ಟೆ ನೋಡಿರಿ. ಹಾಂ ಸರಿ ಇವು ತಗೊಳ್ಳಿ. ನಾನು 2 ಜಂಪರ್ ಅದಾವ, ಒಂದು ಅಳತಿ ಜಂಪರ್ ತಂದೇನೆ, ಅಗದಿ ಮಸ್ತ್ ಚಂದಕ್ಕೆ ಹೊಲಿ ಕೊಡ್ಬೇಕು ನೋಡಿರಿ. ಇದಾ ಅಳತಿ ಜಂಪರ್ ನೋಡಿರಿ. ಹಾಂ ಓಕೆ ಚೆನ್ನಾಗಿ ಹೊಲಿದು ಬಿಟ್ಟು ಕೊಡ್ತೀನಿ. ಎಷ್ಟು ಬೇಕಾರೆ ಅಂದಂಗೆ ಜಂಪರ್ಕ? ನಿಮ್ಮದು 150 ಆಗುತ್ತೆ. 150 ಅಂದ್ರೆ ರೀ? 150 ರೂಪಾಯಿ. ಹಾಂ, 150 ರೀ? ಸಾದಾ ಜಂಪರ್ ಹೊಲ್ಯಾಕ 50-60 ರೂಪಾಯಿ ತೊಗೋತಾರ. ನೀವೇನು 150 ರೂಪಾಯಿ ಅಂತಿರಲ್ಲ? 70 ರೂಪಾಯಿ ಕೊಡ್ತೀನಿ ನೋಡಿರಿ. ಹೊಲಿತಿದ್ರೆ ಇಲ್ಲ ಅಂದ್ರೆ ಕೊಟ್ಟ ಬಿಡ್ರಿ, ಹೊಳೆ ಹೋಗ್ತೀನಿ. ಅಯ್ಯೋ ಅದೆಲ್ಲ ಆಗಲ್ಲ. ಹಾಂ, ಅದೆಲ್ಲ ಆಗಲ್ಲ ಈಗೆಲ್ಲ ಏನಿಲ್ಲ ರೀ, ಹಳ್ಳಿಯಾಗ ಇಟ್ಟ ನೋಡಿರಿ. 70 ರೂಪಾಯಿ ಹೊಲಿತೀರ ಇಲ್ಲ ಅಷ್ಟೇ ಹೇಳ್ರಿ. ನಮ್ಮ ಹೊಲಿಲಿಲ್ಲ ಅಂದ್ರೆ ಬಿಡ್ರಿ. ಲಾಸ್ಟು 100 ರೂಪೀಸ್ ಕೊಡಿ. ಆಗ 100 ಅದು ಇದು ತಂದಿರಿ, ಹೊಲಿತಿದ್ರೆ ಹೊಲಿರಿ, ಇಲ್ಲಿ ಕಂದ್ರೆ ಹೊಳೆ ಕೊಟ್ಟು ಬಿಟ್ವಾ ಸುಮ್ಮನೆ ಎಲ್ಲಿ ಲಿಗಾಡ. 80 ರೂಪಾಯಿ ನೋಡಿ ಲಾಸ್ಟ್. ಇಲ್ಲಾಂದ್ರೆ ಬ್ಯಾಡ್ ಬಿಡ್ರಕ್ಕ, ಅಲ್ಲಿ ಹೊಲಿತಾರೆ 60 ರೂಪಾಯಿ ಹೊಲಿತಾರೆ. ಏನೋ ನೀವು ಸುಮ್ಮನೆ ಚಲೋ ಹೊಲಿತೀರ ಅಂತಂದ್ರೆ ಭಾಳ ಅಥವಾ ನಿಮ್ಮದು. ಇದೇನು ಫಿಶ್ ಮಾರ್ಕೆಟ್ ಮಾಡಿದ್ದೀರಾ? ಬಾರ್ಗೇನ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ? ಆಗಲ್ಲ ರೀ ಮೇಡಮ್. ಅದು ಎಂಥದ್ದು ಪಿಸ್ ಮಾರ್ಕೆಟಾ? ಅಲ್ಲ ಕಣ್ರಿ, ತರಕಾರಿ ಮಾರ್ಕೆಟ್ ಮಾಡಿದ್ದೀರಾ? ಯವ್ವ, ಎಂಥ ಮಾರ್ಕೆಟ್ಗೂ ಮಾಡಿಲ್ಲ ನಾವು. ಹೆಂಗೆ ಮಾಡಕ್ಕೆ ನೀನು? 80 ರೂಪಾಯಿ ಹೊಲಿತಾನೆ ಇಲ್ವಾ? ಕಡೆದು ನೋಡಿದ. ಆಯಿತು, ಇದೊಂದು ಸರಿ ಹೊಲಿಬಿಟ್ಟು ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ಟೈಮ್ ಈ ಕಡಿಮೆ ಎಲ್ಲ ಮಾಡ್ಕೊಡಲ್ಲ ಆಯ್ತಾ? ಹಾಂ, ಆಕಿನ ಹಂಗಾದ್ರೆ ಈ ರೇಟ್ ಆಕಿತ್ತು ತಟ್ಟಿ. ಆಕಿನೇನು ಸಾದ ಐತಿ? ನಂದು ಫುಲ್ ಡಿಸೈನ್ ಇಟ್ಟು ಹಳ್ಳಿ ಹಚ್ಚಿ ಹೊಲಿಬೇಕು ನೋಡ್ರಿ. ಅಗದಿ ಚಂದ ಅಂದ್ರೆ ಚಂದ ಕಾಣ್ಬೇಕು. ಹಾಕೊಂಡಾಗ ಮಂದಿ ಯಾರ ಕಡೆ ಹೊಲಿಸಿ ಅಂತ ಕೇಳ್ಬೇಕ್ರಿ. ನಾನು ಹಂಗೆ ಹೊಲಿತಿದ್ರೆ ಹೊಲಿರಿ ಮಸ್ತ್. ಅಯ್ಯೋ ಅದಕ್ಕೇನಂತೆ, ಡಿಸೈನ್ ಆಗಿ ಮಾಡೋಣ ಬಿಡಿ. ಡಿಸೈನ್ ಮಾಡಿಬಿಟ್ಟು ಚೆನ್ನಾಗಿ ಕಾಣಿಸೋ ಥರನೇ ಹೊಲ್ಕೊಡ್ತೀನಿ ಸ್ಟಿಚ್ ಮಾಡಿಬಿಟ್ಟು. ಆದರೆ ಅದಕ್ಕೆ ಮಾತ್ರ 600 ಆಗುತ್ತೆ, ಏನೂ ಕಡಿಮೆ ಇಲ್ಲ. ಮೈತ್ರಕ್ಕ ಅಂದಂಗೆ ಈ 600 ಅಂದ್ರೆ ಎಷ್ಟು? ನನಗೆ ಏನು ಗೊತ್ತು? ನಾನು ಕೇಳಕ್ಕೆ ಶಾನಿಕ್ ನೀನು ಟೇಟರ್ ಕಲ್ತಿಯಲ್ಲ ಅಂತಿರ್ತಿ, ಏನಾರ ಮಾತಾಡ್ತಿರ್ತಿ, ಮಾತು ನನಗೆ ಹೇಳ್ತೇನೆ. ಕೇಳೋರ್ನ ಹಂಗಲ್ಲ. ನಾ ಇಂಗ್ಲೀಷ್ ಗೊತ್ತಿರೋರ್ ಗತೆ ಹ್ಞೂ ಅಂದು ಬಂದೀನಿ. ಗೊತ್ತಿಲ್ಲ ಅಂದ್ರೆ ಮುಗ್ದ ಹೋತ್ ನನ್ನ ಕತಿ. ಮಂಗ್ಯಾನ ಮಾಡ್ತಾಳಕ್ಕೆ ಇಂಥ ಒಣ ದಿಮಾಕಿಗೆ ಏನು ಕಡಿಮೆ ಇಲ್ಲ ನೋಡ್ಲಿ ನಿಂತ. ಬರೇ ಇದ್ರಾಗ ಹೋತು. ತಡಿ ನಾನು ಕೇಳ್ತೀನಿ. ಅಕ್ಕಾರ ಈ 600 ಅಂದ್ರೆ ಎಟ್ರಿ? ಇವ್ರಿಗೆ ಗೊತ್ತಲ್ಲ ಶೋಭಾ ಅವ್ರಿಗೆ 600 ಅಂದ್ರೆ. ಯವ್ವ ಮೈತ್ರಕ್ಕ ನಾನು ಮರ್ಯಾದೆ ತೆಗಿಬಿಡುವ ಯವ್ವ, ಏನಾರು ಹೇಳಿ ಮ್ಯಾನೇಜ್ ಮಾಡ. ಮಾತು ಇದು ಬೇರೆ ನೋಡಕ್ಕೆ, ಬ್ಯಾನೇಜ್ ಮಾಡು ಗೂನೇಜ್ ಮಾಡು ಅನ್ಕೋತ. ಆಕೆ ಗೊತ್ತಿರ್ಬೇಕ್ರಿ, ನನಗೆ ಗೊತ್ತಿಲ್ಲ ರೀ. ಎಷ್ಟು ರೀ? 600 ಅಂದರೆ 600 ರೂಪಾಯಿ. ಯವ್ವ 600? ಹುಚ್ಚುಡು ಹಳೆ ಹುಚ್ಚುಡು ಹೇಳಿದ್ರೆ ಕೇಳ್ತಿ ಅಲ್ಲಿ ದಿಮಾಕ್ ಮಾಡ್ಕೊತ ಬರ್ತಾ. ಹಂಗೆ ಹೊಲಿರಿ ಹಿಂಗೆ ಹೊಲಿರಿ ಅನ್ಕೊಂತ ಇದ್ದಿದ್ರಾಗ ಒಟ ಇರಕ್ಕೆ ನೀನು ಗುಂಡೂರಿ ಅಂದ್ರೆ ಉಪವಾಸ ಹೊಡ್ದಿನಂತ. ಮೈತ್ರಕ್ಕ ನನ್ನ ಮರ್ಯಾದೆ ಕಡಿಮೆ ನೀನು ಕಾಲಿಗೆ ಬೀಳ್ತೀನಿ. ಆಕಿನ ಕೇಳ ಹೆಂಗಾರ ಮಾಡಿ ಕಡಿಮೆ ಮಾಡಂತ ಕೇಳ. ನಿನ್ನ ದಿಮಾಕಿಗೆ ನಾ ಕೇಳ್ಬೇಕನ? ನಡಿ ಕೇಳ್ಕೊಬೇಕಾದ್ರೆ ನಾ ಹೋಗ್ತೇನೆ ನೋಡು. ಹಂಗೇನಾರು ಮಾಡಿದಿ ನೋಡು, ಮತ್ತೆ ನೀನು ಮಾತಾಡ್ಸೋದೇ ಇಲ್ಲ. ಇಂಥದ ಮಾಡು. ಆದರೂ ಬೇಷ ಮಾಡ್ಯಾಳ ನೋಡ್ಲಿಕ್ಕೆ ನಿನಗೆ. ಬೇಷ್ ಬಗನಿಗೆ ಊಟನೇ ಇಡಕತ್ತಾವ ತಡಿ. ಅಕ್ಕಾರ 600 1000 ರೂಪಾಯಿನ ಏನು ಎಲ್ಲಿ ತಲೆ ಹೇಳ್ತೀರಿ ಅಂತಾನ? ಏನಿಲ್ಲ ನೋಡ್ರಿ, 100 ರೂಪಾಯಿ ನೋಡ್ರಿ ಭಾಳ ಆದ್ರೆ. 150? ಛೇ ಆಗಲ್ಲ ಬಿಡಿ ಮ್ಯಾಮ್. ಈ ಪಮ್ಮು ಬ್ಯಾಡ್ರಿ, ನಾ ಹೇಳತ್ತೀನಿರಲ್ಲ 150 ರೂಪಾಯಿ ನೋಡ್ರಿ. ಮೈತ್ರಕ್ಕ ನಾ ಹೇಳಿದಕ್ಕೆ ಡಿಸೈನ್ಗೆ 150 ರೂಪಾಯಿ ಕಡಿಮೆ ಆಕತ್ಯಾ ನೀನು? ಕೇಳ್ಕೊಲೆ, ನೀನು ಕೇಳ್ಕೊ. ಮತ್ತೆ ನಾ ಕೇಳಿದ್ಕೊಂಡು ದಿಮಾಕ್ ಮಾಡ್ಕೊಂಡು ನಿಂತಿರ್ತೀನಿ. ಹೋಗಿ ನೋಡಿ ಸುಮ್ಮ. ಹಂಗೆ ಮಾಡಬೇಡ, ಹಂಗೆ ಮಾಡ. ಹಂಗಲ್ಲ 250 ಕೇಳು. ಡಿಸೈನ್ ಭಾಳ ಹೇಳ್ಬಿಟ್ಟಿನಕಿಗೆ, ಮತ್ತು ಹೊರಗೆ ನಾನು 250 ಕೊಟ್ಟು ಹೊಲಿಸಿನದನ. ಹಂಗೆ ಆತ ಈಗ ಒಂದು 400 ರೂಪಾಯಿನ ತೊಗೊಂತಾಳ ನೋಡ್ಲಿ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದವೆಯೋ, ಕೊನೆ ಏನು ಅರಿಯಲಾರೆ, ಈ ಜಂಪರ್ ರೊಕ್ಕ ನಾ ಕೊಡಲಾರೆ. ಮುಚ್ಚಲೇ ಬಾಯ್, ಕೊಡ್ಲಿಕ್ಕೆ ಯಾಕೆ ಕೊಡ್ತಾರ? ಮೈತ್ರಕ್ಕ ಕಡೆದು ಒಂದು ರೊಕ್ಕ ಕೇಳ್ಬೇಡ, 300 ರೂಪಾಯಿ ಕೇಳಿ ಹೋಲಿ. ತಡಿ ಏನಾರು ಹೇಳಿ ಕೇಳ್ತೇನೆ ಒಟ್ಟು. ಆದರೂ ಮೇರಿ ಅಕ್ಕರ ನೀವು ಭಾಳ ಚಂದ ಇದೀರಿ ನೋಡ್ರಿ. ಹೌದಾ? ಏನ್ಲೇಕಿ ಒಂದು ಮನೆ ಡ್ಯಾನ್ಸ್ ಮಾಡಕತ್ತಲ್ಲ. ಇಲ್ಲಿ ಐತಿಕ್ಕಿದ ಒಬ್ಬಸೋದು ಗಾಳಿಗೆ ಹಾಕಿ ಉಬ್ಸೋದಕ್ಕೆ ಕಡಿಮೆ ಮಾಡತ್ತಾರ ನೋಡಿ ಬೇಕಾರೆ. ಮಾಡಿ ಭಾಳ ಚಂದ ಇದೀರಿ ಅಕ್ಕರ. ಅದಕ್ಕೆ ನೋಡ್ರಿ ಲೂಯಿಸ್ ಅನ್ನಾರ ನಿಮ್ಮನ್ನು ಬಿಡ್ಲಾರ್ದ ಮದುವೆಗೆ ಬಂದ್ಬಿಟ್ಟಾರೆ. ಅದೇ ಅನ್ಕೊಂಡಿದ್ದು ನಾನಿರೋ ಬ್ಯೂಟಿಗೆ ಇವ್ರಿಗೆ ನಾನು ಸಿಕ್ಕಿದ್ದೆ ದೊಡ್ಡದು. ಹೌದೌದ್ರಿ. ತೇರಿ ಮೇರಿ ಸೂಪರ್ ಡೂಪರ್. ಪ್ಲೀಸ್ ನನ್ನ ಹತ್ರ ಒಂದು ರಿಕ್ವೆಸ್ಟ್ ಇದೆ, ನೀವು ದಯವಿಟ್ಟು ಹಾಡು ಹೇಳಬೇಡಿ.
ಅಲ್ಲೇವ ನಾ ಎಷ್ಟು ನಾಚಿಗೇಡಿದಿಲ್ಲ ಯವ್ವ. ಆಯ್ತು ಬಿಡ್ರಿ, ಭಾಳ ಚಂದ ಅದಿರಿ ನೋಡಕ್ಕೆ. ನಿಮ್ಗೆ ಈ ಪ್ಯಾಂಟು ಅಂಗಿ ಅನ್ನೋದು ಭಾಳ ಚಂದ ಸೂಟ್ ಆಗಿಬಿಡ್ರಿ ಅಕ್ಕಾರ ನಿಮಗೆ. ಅಗದಿ ನೆದರಾಗಂಗಿರಿ ನೋಡ್ರಿ. ಈ ನೆದರು ಅಂದ್ರೆ ದೃಷ್ಟಿ ರೀ, ದೃಷ್ಟಿ ಆಕೈತ್ರಿ ನಿಮಗೆ. ಓ ಮೈ ಗಾಡ್, ಹೌದಾ ಅಕ್ಕಾರ? ಮನ್ಯಾಗ ಭಾಳ ಕೆಲಸ ಅದಾವ್ರಿ, ಹೊಕ್ಕಿವ್ರಿ. ಇದು ನಾನು 300 ರೂಪಾಯಿ ಹೊಲ ಕೊಡ್ತೀರಾ ರೀ? ಈಗ ನನ್ನ ಚಂಪರ್ ಯಾರ್ಡ್ ಅದ ನೋಡ್ರಿ. ಹಾಂ ರೀ 300 600 ರೂಪಾಯಿ ನೋಡ್ರಿ. ಓ ಆಯ್ತು ತಗೊಳ್ಳಿ, ಹೊಲ್ದು ಬಿಟ್ಕೊಡ್ತೀನಿ. 1 ವೀಕ್ ಆದ್ಮೇಲೆ ಬನ್ನಿ, ಕೊಟ್ಬಿಡ್ತೀನಿ. ಸಾಧಿಸ್ಬಿಟ್ವಿ ಹುರೇ, ನಮ್ಮ ಮನೆಯಿಂದ ಹೋದ್ವಿ, ಮೇರಿ ಮನೆಗೆ ಬಂದ್ವಿ. ಸಾಧಿಸ್ಬಿಟ್ವಿ ಹುರೇ, ರೇಟ್ ಕಡಿಮೆ ಮಾಡಿಸಿದ್ವಿ, ಚೋಲೋ ಜಂಪರ್ ಹೊಲೆಯಾಕ ಹಾಕಿದ್ವಿ. ಸಾಧಿಸ್ಬಿಟ್ವಿ ಹುರೇ. ನಡಿ ನಡಿಲೇ ಹೋಗ್ಬಿಟ್ಟು ಪಟ್ನ, ಈಗ ಖುಷಿ ಆಗದ ಹ್ಞೂ ಅಂದ.